ನಮಸ್ಕಾರ. ಮುಖ್ಯಾಂಶಗಳು. ವಿಧಾನಸಭೆಯಲ್ಲಿಂದು ಹಲವು ವಿಧೇಯಕಗಳ ಮೇಲೆ ಚರ್ಚೆ ನಿರೀಕ್ಷೆ. ಮುಖ್ಯಮಂತ್ರಿ ಅವರಿಂದ ಸಾಮಾಜಿಕ ವಲಯ ಕುರಿತ ವರದಿ ಮಂಡನೆ. ರೈತರ ಹಿತ ಕಾಪಾಡಲು ನೂತನ ಕೃಷಿ ಕಾನೂನು ಸಹಕಾರಿ. ವದಂತಿಗಳಿಗೆ ಕಿವಿಗೊಡದಂತೆ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಮನವಿ. ನೂತನ ಸಂಸತ್ ಭವನಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆ. ದೇಶೀಯ ವಾಸ್ತುಶಿಲ್ಪ, ಅತ್ಯಾಧುನಿಕ ಸೌಲಭ್ಯ ಸೇರಿ ಹಲವು ವೈಶಿಷ್ಟ್ಯ. ಹಾಗೂ ದೇಶಗಳಲ್ಲಿ ಕ್ರೀಡೆಗಳ ಉತ್ತೇಜನಕ್ಕೆ ಕ್ರಮ. 1,000 ಖೇಲೋ ಇಂಡಿಯಾ ಕೇಂದ್ರ ಸ್ಥಾಪನೆಗೆ ಚಿಂತನೆ. ಕಿರಣ್ ರಿಜಿಜು. ವಾರ್ತೆಗಳ ವಿವರ. ರಾಜ್ಯ ವಿಧಾನಮಂಡಲದಲ್ಲಿಂದು ಹಲವು ಕಡತಗಳು ಸದನದಲ್ಲಿ ಮಂಡನೆಯಾಗುವ ಜೊತೆಗೆ ವಿಧೇಯಕಗಳ ಮೇಲೆ ಚರ್ಚೆ ನಡೆಯಲಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು 2019ಕ್ಕೆ ಕೊನೆಗೊಂಡ ಸಾಮಾಜಿಕ ವಲಯದ ವರದಿಯನ್ನು ಸಭೆಯ ಮುಂದಿಡಲಿದ್ದಾರೆ. ವಿಧಾನಸಭೆಯಲ್ಲಿ 2020ನೇ ಸಾಲಿನ ಕರ್ನಾಟಕ ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳ ವಿಧೇಯಕ, ಕರ್ನಾಟಕ ಸ್ಟಾಂಪ್ ವಿಧೇಯಕ, ಬೆಂಗಳೂರು ಮಹಾನಗರ ಪಾಲಿಕೆ ವಿಧೇಯಕವನ್ನು ಪರಿಶೀಲಿಸಲು ರಚಿಸಲಾಗಿರುವ ಜಂಟಿ ಪರಿಶೀಲನಾ ಸಮಿತಿ ತನ್ನ ವರದಿಯನ್ನು ಸದನಕ್ಕೆ ಇಂದು ಒಪ್ಪಿಸಲಿದೆ. ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ವಿಧೇಯಕ 2020 ಮತ್ತು ರಾಜ್ಯ ವಿಶ್ವವಿದ್ಯಾಲಯಗಳ ವಿಧೇಯಕಗಳು ಚರ್ಚೆಗೆ ಬರಲಿವೆ. ಕರ್ನಾಟಕ ವಿಧಾನ ಪರಿಷತ್ತಿನಿಂದ ತಿದ್ದುಪಡಿಗಳೊಂದಿಗೆ ಅಂಗೀಕಾರ ರೂಪದಲ್ಲಿರುವ 2020ನೇ ಸಾಲಿನ ಕರ್ನಾಟಕ ಭೂ ಸುಧಾರಣೆಗಳ 2ನೇ ತಿದ್ದುಪಡಿ ವಿಧೇಯಕ ಸಭೆಯ ಮುಂದೆ ಬರಲಿದೆ. 2020-21ನೇ ಸಾಲಿನ ಪೂರಕ ಅಂದಾಜುಗಳ ಮೇಲೆ ಚರ್ಚೆ ನಡೆಯಲಿದೆ. ಗ್ರಾಮ ಪಂಚಾಯತ್ ಚುನಾವಣೆ ಹಿನ್ನೆಲೆಯಲ್ಲಿ ವಿಧಾನಸಭೆಯ ಅಧಿವೇಶನವನ್ನು ಗುರುವಾರಕ್ಕೆ ಅಂತ್ಯಗೊಳಿಸಲು ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಈ ಕುರಿತು ವಿಧಾನಸಭೆಯ ಕಲಾಪದಲ್ಲಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಧಿವೇಶನವನ್ನು ಇದೇ ಗುರುವಾರ ಕಡಿತಗೊಳಿಸಲಾಗುತ್ತಿರುವುದರಿಂದ ಒಂದು ದೇಶ ಒಂದು ಚುನಾವಣೆ ಕುರಿತ ವಿಶೇಷ ಚರ್ಚೆಯನ್ನು ಮುಂದಿನ ಸದನದ ಕಲಾಪದಲ್ಲಿ ಕೈಗೆತ್ತಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯದ 30 ಜಿಲ್ಲೆಗಳ ಗ್ರಾಮ ಪಂಚಾಯಿತಿಗಳಿಗೆ 2 ಹಂತಗಳಲ್ಲಿ ನಡೆಯಲಿರುವ ಚುನಾವಣೆಗೆ ಅಧಿಕಾರಿಗಳು ಭರದ ಸಿದ್ಧತೆ ನಡೆಸಿದ್ದಾರೆ. ಚುನಾವಣಾ ಕಾರ್ಯಕ್ಕೆ ಬೇಕಾಗಿರುವ ಪರಿಕರ ಸೇರಿದಂತೆ ಇತರೆ ತಯಾರಿಯಲ್ಲಿ ತೊಡಗಿಸಿಕೊಂಡಿರುವ ಚುನಾವಣಾ ಆಯೋಗ ಇದೇ 22 ಮೊದಲ ಹಂತ ಹಾಗೂ 27ರಂದು 2ನೇ ಹಂತದಲ್ಲಿ ಚುನಾವಣೆ ನಡೆಸಲಿದೆ. ಶಾಂತಿಯುತ ಮತದಾನಕ್ಕಾಗಿ ಒಟ್ಟು 5,847 ಚುನಾವಣಾಧಿಕಾರಿಗಳನ್ನು ನೇಮಿಸಲಾಗುತ್ತಿದ್ದು 6,085 ಸಹಾಯಕ ಚುನಾವಣಾಧಿಕಾರಿಗಳನ್ನು ನೇಮಿಸಲಾಗಿದೆ. ಇದೇ 30ರಂದು ತಾಲೂಕು ಕೇಂದ್ರಗಳಲ್ಲಿ ಫಲಿತಾಂಶ ಪ್ರಕಟವಾಗಲಿದೆ. ಮೊದಲ ಹಂತದಲ್ಲಿ 113 ತಾಲೂಕುಗಳ 2,930 ಗ್ರಾಮ ಪಂಚಾಯಿತಿಗಳು ಹಾಗೂ 2ನೇ ಹಂತದಲ್ಲಿ 113 ತಾಲೂಕುಗಳ 2,832 ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಯಲಿದೆ. ಬೀದರ್ ಜಿಲ್ಲೆಯಲ್ಲಿ ಮಾತ್ರ ವಿದ್ಯುನ್ಮಾನ ಮತಯಂತ್ರಗಳನ್ನು ಬಳಸಲಾಗುತ್ತಿದ್ದು ಉಳಿದೆಡೆ ಮತಪತ್ರಗಳನ್ನು ಬಳಕೆ ಮಾಡಲಾಗುತ್ತಿದೆ. ಒಟ್ಟು 2,96,15,048 ಮತದಾರರು ತಮ್ಮ ಹಕ್ಕು ಚಲಾಯಿಸಲಿದ್ದಾರೆ. ವಿಧಾನ ಪರಿಷತ್ತಿನ ಕಲಾಪದಲ್ಲಿ ನಿನ್ನೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜ್ಯ ಅಥವಾ ಕೇಂದ್ರ ಸರ್ಕಾರದಿಂದ ರೈತರಿಗೆ ಅನಾನುಕೂಲವಾಗುವ ಯಾವುದೇ ಕಾನೂನುಗಳನ್ನು ಜಾರಿಗೆ ತರುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಜೆಡಿಎಸ್ನ ಸದಸ್ಯ ಮರಿತಿಬ್ಬೇಗೌಡ ಅವರು ಮಾತನಾಡುತ್ತಿದ್ದಾಗ ಮಧ್ಯಪ್ರವೇಶಿಸಿದ ಮುಖ್ಯಮಂತ್ರಿ, ಭೂ ಸುಧಾರಣಾ ಕಾಯ್ದೆಯಲ್ಲಿ 79A ಮತ್ತು B ನಿಬಂಧನೆಗಳು ಅನೇಕ ರಾಜ್ಯಗಳಲ್ಲಿ ಇಲ್ಲ. ಮಹಾರಾಷ್ಟ್ರ, ತೆಲಂಗಾಣ, ಕೇರಳ, ತಮಿಳುನಾಡು, ಆಂಧ್ರಪ್ರದೇಶಗಳಲ್ಲಿಯೂ ಇಲ್ಲ. ಆದರೆ ಈ ಹಿಂದೆ ನಮ್ಮಲ್ಲಿ ಇದ್ದ ಈ ನಿರ್ಬಂಧನೆಗಳನ್ನು ತೆಗೆದುಹಾಕಿದ್ದೇವೆ ಎಂದು ಸ್ಪಷ್ಟಪಡಿಸಿದರು. ನೀರಾವರಿ ಭೂಮಿ ಖರೀದಿಸಿದರೆ ಕೃಷಿ ಬಳಕೆಗೆ ಮಾತ್ರ ಬಳಸಿಕೊಳ್ಳಬೇಕು ಎನ್ನುವ ನಿಯಮ ಈಗಲೂ ಇದೆ. ಎಲ್ಲ ರಾಜ್ಯಗಳನ್ನು ಅಧ್ಯಯನ ಮಾಡಿದ ಬಳಿಕವೇ ಕಾನೂನು ಜಾರಿಗೆ ತಂದಿದ್ದೇವೆ ಎಂದರು. ರಾಜ್ಯದಲ್ಲಿ 2% ಭೂಮಿ ಮಾತ್ರ ಕೈಗಾರಿಕೆಗಳಿಗೆ ಬಳಕೆ ಮಾಡಿದ್ದೇವೆ. ಕೈಗಾರಿಕೆಗೆ ಅನುಕೂಲ ಮಾಡಿಕೊಡಲು ಈ ಕಾನೂನು ರೂಪಿಸಿದ್ದೇವೆ ಎಂದು ತಿಳಿಸಿದರು. ಇದನ್ನ ತರಕ್ ಮುಂಚೆ ಎಲ್ಲ ರಾಜ್ಯಗಳಲ್ಲಿ ಹೋಗಿ ಅಲ್ಲಿ ಸ್ಥಿತಿಗತಿಗಳು ನೋಡ್ಕೊಂಡು ಬಂದಿದ್ದೇವೆ. ನಮ್ಮಲ್ಲಿರೋ ಅನೇಕ ಜನ ಈ ಪಕ್ಕದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಜಮೀನು ಹೋಗಿ ಕೊಂಡ್ಕೊಳ್ತಾ ಇರುವಂತದ್ದು ಇಲ್ಲಿ ನಮ್ಮ ಹೊಸೂರಿನಲ್ಲಿ ಹೋಗಿ ಕೊಂಡ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ವಿನಂತಿ ಮಾಡುವಂತದ್ದು, ನೀವು ಹೇಳಿದಂತೆ ಮರಿತಿಬೇಕೊಡ್ರಿ, ರೈತರಿಗೆ ಅನ್ಯಾಯ ಆಗುವಂತ ವಿರೋಧ ಆಗುವಂತ ಕೆಲಸ ನಾನಾಗ್ಲಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಾಗ್ಲಿ ಮಾಡಕ್ ನಾವು ಇಷ್ಟಪಡೋದಿಲ್ಲ, ಸಾಧ್ಯನೂ ಇಲ್ಲ. ಅದು ನನ್ನಿಂದಂತೂ ಸಾಧ್ಯನೇ ಇಲ್ಲ. ಎಲ್ಲವನ್ನ ಸ್ಟಡಿ ಮಾಡಿ ಈಗ ರೈತರು ಈಗೇನು ಮೊದಲಂಗಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ,
ಜಾಗೃತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ. ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಈ ಕೇಳಿದ ತಕ್ಷಣ ಎಲ್ಲ ಮಾರಾಟ ಮಾಡಿಬಿಡ್ತಾರೇನು? ಕಷ್ಟದಲ್ಲಿರುವಂಥವ್ರಿಗೆ ಅನುಕೂಲ ಆಗುವಂಥದ್ದು ಮತ್ತೆ ಕೃಷಿ ಮಾಡೋರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಯುವಕರು ಮುಂದೆ ಬರಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರೋ ಹೊರತು ಬೇರೆ ಉದ್ದೇಶದಿಂದ ಅಲ್ಲ. ವಿಧಾನ ಪರಿಷತ್ನಲ್ಲಿ ನಿನ್ನೆ ಭೂ ಸುಧಾರಣಾ ತಿದ್ದುಪಡಿ ವಿಧೇಯಕಕ್ಕೆ ಅನುಮೋದನೆ ದೊರೆತಿದೆ. ವಿಧೇಯಕವನ್ನು ಮತಕ್ಕೆ ಹಾಕಿದಾಗ ಪರವಾಗಿ 37, ವಿರುದ್ಧವಾಗಿ 21 ಮತಗಳು ಚಲಾವಣೆಯಾದವು. ಬಳಿಕ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ವಿಧೇಯಕ ಅಂಗೀಕಾರಗೊಂಡಿದೆ ಎಂದು ಪ್ರಕಟಿಸಿದರು. ಭೂ ಸುಧಾರಣೆ 2ನೇ ತಿದ್ದುಪಡಿ ವಿಧೇಯಕ 2020ರ ಖಂಡ 1, 12 ಮತ್ತು 13ಕ್ಕೆ ತಂದಿರುವ ತಿದ್ದುಪಡಿ ವಿಧೇಯಕದ ಭಾಗವಾಗಿರಬೇಕು. ಪ್ರಸ್ತಾವದ ಪರವಾಗಿರುವವರು 37 ಮತಗಳು, ವಿಧೇಯಕದ ವಿರುದ್ಧವಾಗಿ ಒಟ್ಟು 21 ಮತಗಳು. ವಿಧೇಯಕವು ಅಂಗೀಕೃತವಾಗಿದೆ. ಇದಕ್ಕೂ ಮೊದಲು ತಿದ್ದುಪಡಿ ವಿಧೇಯಕದ ಕುರಿತ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಕಾಂಗ್ರೆಸ್ನ ಹಿರಿಯ ಸದಸ್ಯ ಬಿಕೆ ಹರಿಪ್ರಸಾದ್, ಭೂ ಸುಧಾರಣಾ ಕಾಯ್ದೆಯ ತಕರಾರುಗಳ ಬಗ್ಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ. ಅಲ್ಲಿ ವಿಚಾರಣೆ ನಡೆಯುವಾಗ ಅಧಿವೇಶನದಲ್ಲಿ ಚರ್ಚೆ ಮಾಡುವಂತಿಲ್ಲ ಎಂಬ ನಿಯಮ ಇದೆ ಎಂದರು. ರೈತರನ್ನು ಸರ್ಕಾರ ಸಂಪೂರ್ಣವಾಗಿ ಕಡೆಗಣಿಸಿದೆ. ಹಳ್ಳಿಗಳಲ್ಲಿ ರೈತರು ಸ್ವಾವಲಂಬಿಗಳಾಗಿ ಬದುಕುತ್ತಿದ್ದರು. ಆದರೆ ಜಮೀನು ಕಳೆದುಕೊಂಡ ನಂತರ ನಗರಕ್ಕೆ ವಲಸೆ ಹೋಗಬೇಕಾದ ಪರಿಸ್ಥಿತಿ ಬರಲಿದೆ. ಮುಂದಿನ ದಿನಗಳಲ್ಲಿ ರೈತರು ರೈತರಾಗಿ ಉಳಿಯದೆ ಕಾರ್ಮಿಕರಾಗಿ ಉಳಿಯಲಿದ್ದಾರೆ ಹಾಗೂ ಕಾನೂನು ತಿದ್ದುಪಡಿ ಮಾಡಬಾರದು ಎಂದರು. ಕೊಳ್ಳಿ ಇಟ್ಟಂಗಾಗಿದೆ, ಅವರ ನೆಮ್ಮದಿಗೆ ಕೊಳ್ಳಿ ಇಟ್ಟಂಗಾಗಿದೆ. ಈ ದೇಶದ ಸಂಪ್ರದಾಯ ತುತ್ತು ಕೊಟ್ಟ ತಾಯಿಗೆ ಅನ್ನ ಕೊಟ್ಟ ರೈತನಿಗೆ ಯಾರೂ ಸಹ ನೋಯಿಸಬಾರದು ಅನ್ನೋ ಸಂಪ್ರದಾಯವನ್ನು ನಾವು ಮುರಿದಿದ್ದೀವಿ. ಆದ್ರಿಂದ ಏನ್ ಮರಿತಿ ಬೇಗೌಡರು ಹೇಳಿದ್ರು, ಈ ಒಂದು ಮಸೂದೆಯನ್ನು ಅಥವಾ ಬಿಲ್ಲನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ನಾನು ಕಳಕಳಿ ಪ್ರಾರ್ಥನೆ ಮಾಡ್ತೇನೆ. ಮತ್ತೆ ನಾನು ರೂಲ್ ಬುಕ್ ಅಲ್ಲಿ ನೋಡಿದೆ ಮತ್ತು ತಾವು ಯಾವುದಾದನ್ನ ನಾವು ಸರ್ಕಾರದ ವಶಕ್ಕೆ ತೆಗೆದುಕೊಂಡ್ಬಿಟ್ಟಿದ್ದೀವಿ. ಸದಸ್ಯರ ಚರ್ಚೆಗೆ ಉತ್ತರಿಸಿದ ಕಂದಾಯ ಸಚಿವ ಆರ್ ಅಶೋಕ, ಭೂ ಸುಧಾರಣಾ ಕಾಯ್ದೆಯ ಹಿಂದೆ ಯಾವುದೇ ಕಾರ್ಯಸೂಚಿ ಇಲ್ಲ. ಕಾಯ್ದೆಯ ಉಲ್ಲಂಘನೆ ಮಾಡಿರುವ ಬಲಾಢ್ಯರು ಪ್ರಭಾವ ಬಳಸಿ ತಮ್ಮನ್ನು ರಕ್ಷಿಸಿಕೊಂಡಿದ್ದಾರೆ. ಆದರೆ ದುರ್ಬಲರು ಸಿಲುಕಿಕೊಂಡಿದ್ದಾರೆ ಎಂದರು. ಕೃಷಿಯೇತರರಿಗೆ ಭೂಮಿ ಖರೀದಿಸಲು ಅವಕಾಶ ನೀಡಿರುವುದರಿಂದ ಕೃಷಿ ಆಧಾರಿತ ಕೈಗಾರಿಕೆಗಳು ಹೆಚ್ಚಾಗಲಿವೆ. ಸ್ಥಳೀಯವಾಗಿ ಕೈಗಾರಿಕೆಗಳು ಆರಂಭವಾದರೆ ರೈತರಿಗೆ ಸಾಗಾಣಿಕೆ ವೆಚ್ಚ ಕಡಿಮೆಯಾಗಲಿದೆ. ವಿದ್ಯಾವಂತರು ಭೂಮಿ ಖರೀದಿ ಮಾಡಿ ಕೃಷಿ ಆರಂಭಿಸಿದರೆ ಆಧುನಿಕ ತಂತ್ರಜ್ಞಾನ ಹಳ್ಳಿಗಳಿಗೆ ತಲುಪಲಿದೆ. ಆದರೆ ಈಗಿನ ಕಾನೂನಿನಲ್ಲಿ ಸ್ಥಳೀಯವಾಗಿ ಭೂಮಿ ಖರೀದಿಸಿ ಕೈಗಾರಿಕೆ ಆರಂಭಿಸಲು ಸಾಧ್ಯವಿಲ್ಲ. ಆದ್ದರಿಂದ ಈ ತಿದ್ದುಪಡಿ ತರಲಾಗಿದೆ ಎಂದು ತಿಳಿಸಿದರು. ಮಾಡಿದಿರಿ ವಿಧಾನಸೌಧ ನಮ್ಮ 3rd ಫ್ಲೋರ್ ಅಲ್ಲೇ ಮಾಡಿದಿರಿ. ಅಲ್ಲೂ ಕೂಡ ಅವ್ರಿಗೆ ಕನ್ವೀನಿಯನ್ಸ್ ಮಾಡುವಂತ ಪ್ರಯತ್ನವನ್ನ ನಾವು ಮಾಡಿದಿರಿ. ಆ ದೃಷ್ಟಿಯಿಂದ ದಯವಿಟ್ಟು ಈ ಬಿಲ್ ಅನ್ನ ಅಂತ ಹೇಳಿ ಯಾಕೆ ಅಪೀಲ್ ಹೋಗಿ ರೈತರು ಬೆಳೆದಿರುವ ಬೆಳೆಗಳನ್ನು ಖರೀದಿಸಲು ತಕ್ಷಣವೇ ಸರ್ಕಾರ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕು. ಪ್ರವಾಹ ಹಿನ್ನೆಲೆಯಲ್ಲಿ ಖರೀದಿಗೆ ನಿಗದಿಪಡಿಸಿರುವ ದಿನಾಂಕವನ್ನು ವಿಸ್ತರಿಸಬೇಕೆಂದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ನಿನ್ನೆ ಒತ್ತಾಯಿಸಿದ್ದಾರೆ. ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಕುರಿತ ನಿಲುವಳಿ ಸೂಚನೆಯಡಿ ನಡೆದ ಚರ್ಚೆಯಲ್ಲಿ ಮಾತನಾಡಿದ ಅವರು, ಹತ್ತಿ, ರಾಗಿ, ಭತ್ತ, ತೊಗರಿಬೇಳೆ, ಮೆಕ್ಕೆಜೋಳ ಮತ್ತಿತರ ಬೆಳೆಗಳನ್ನು ಖರೀದಿಸಲು ಖರೀದಿ ಕೇಂದ್ರ ಆರಂಭಿಸಬೇಕು. ಸರ್ಕಾರ ನಿಗದಿಪಡಿಸಿರುವ ದಿನಾಂಕದೊಳಗೆ ಕಟಾವು ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಖರೀದಿ ದಿನಾಂಕವನ್ನು ವಿಸ್ತರಿಸಬೇಕು ಎಂದರು. ಜಿಎಸ್ಟಿ ಜಾರಿಯಿಂದ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ 10 ರಿಂದ 12 ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ವಾಪಸ್ ತರಲು ಕೇಂದ್ರದ ಮೇಲೆ ಒತ್ತಡ ಹೇರಬೇಕೆಂದು ಸಿದ್ದರಾಮಯ್ಯ ಒತ್ತಾಯಿಸಿದರು. ಕೃಷಿ ಕಾನೂನುಗಳ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವ ರೈತರೊಂದಿಗೆ ಸರ್ಕಾರ ಮಾತುಕತೆ ನಡೆಸಿ ಅವರ ಬೇಡಿಕೆಯನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದರು. ಪ್ರಕ್ಯೂರ್ಮೆಂಟ್ ಇವತ್ತೇ ಸ್ಟಾರ್ಟ್ ಮಾಡಿದ್ದಾರೆ ಭತ್ತ. ಅದಾಯ್ತು. ಈಗ ಮಾಧುಸ್ವಾಮಿ ಆಯ್ತಪ್ಪ 1ನೇ ತಾರೀಕಿನಿಂದ ಕೊಂಡ್ಕೊಳಕ್ ಹೇಳಿದಿರಿ. ಅಲ್ಲಿವರೆಗೂ ಭತ್ತ ಮಾರ್ಬಿಟ್ಟಿಲ್ವ ಕೆಲವರೆಲ್ಲ? ಅಲ್ಲ, ಈಗ ಈ 1ನೇ ತಾರೀಕು ಆಯ್ತು. ಅದಕ್ಕಿಂತ ಹಿಂದೆನೆ ಮಾರ್ಬಿಟ್ಟವ್ರೆ ಭತ್ತ ಬೆಳೆದವರು. ಅವರು 40 ಕ್ವಿಂಟಾಲ್ ಮಾಡಬೇಕು ಸರ್ ಅಂತ. ಆಮೇಲೆ ಇವರೆಲ್ಲ ಇದಾದ್ಮೇಲೆ ಅವ್ರು 20 ಕ್ವಿಂಟಾಲ್ ಹೇಳಿದ್ರು ಚೀಫ್ ಮಿನಿಸ್ಟ್ರು. 20 ನೀವು ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಈಶ್ವರ್ ಏನ್ ಹೇಳ್ತಾರೆ ಅಂದ್ರೆ, ನೀವು 20 ಕ್ವಿಂಟಾಲ್ ಮಾಡೋದ್ರೊಳಗಡೆ ಬಹಳ ಅದೆಲ್ಲ ಮಾರಾಟ ಆಗ್ಬಿಟ್ಟಿತ್ತು, ಮಾರ್ಕೆಟಿಗೆ ತಗೊಂಡು ಹೋಗಿ ಏನು ಉಳಿದಿರ್ಲಿಲ್ಲ ಅಂತಕ್ಕಂಥದನ್ನ ಅವರು ಹೇಳ್ತಾರೆ. ಪ್ರತಿ ಸಾರಿ 1 ಲಕ್ಷ ಟನ್ 2 ಲಕ್ಷ ಟನ್ ಕೊಟ್ಟಾಗೂ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ, ಕಳೆದ ವರ್ಷ ಕೇಂದ್ರ ಸರ್ಕಾರ ನಿಗದಿ ಮಾಡಿದ ಗುರಿ ತಲುಪಲು ಸಾಧ್ಯವಾಗಿಲ್ಲ.
ಹಾಗಾಗಿ ಬೆಂಬಲ ಬೆಲೆಯಡಿ ರೈತರ ಉತ್ಪನ್ನ ಖರೀದಿಗೆ 90 ದಿನ ನಿಗದಿ ಮಾಡಲಾಗಿದೆ. ಅಧಿವೇಶನ ಮುಗಿದ ಬಳಿಕ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಸಮಯ ವಿಸ್ತರಿಸುವಂತೆ ಮನವಿ ಮಾಡಲಾಗುವುದು ಎಂದು ತಿಳಿಸಿದರು. ಪಿಯೂಷ್ ಗೋಯಲ್ ಅವರಿಗೆ ಈಗ ಫುಡ್ ಅಂಡ್ ಸಿವಿಲ್ ಸಪ್ಲೈ ಅಡಿಷನಲ್ ಚಾರ್ಜ್ ಇದೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಉತ್ತರಿಸಿ, ಕೃಷಿ ಕಾಯ್ದೆ ಜಾರಿಯಿಂದ ರೈತರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸ್ಪಷ್ಟಪಡಿಸಿದ್ದಾರೆ. ಎಪಿಎಂಸಿಯಲ್ಲಿ ರೈತರಿಗೆ ಉಂಟಾಗುತ್ತಿದ್ದ ತೊಂದರೆ ತಪ್ಪಿಸಲು ಈ ಕಾಯ್ದೆ ಜಾರಿ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಅನ್ನದಾತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ರೈತರ ಕೃಷಿ ಭೂಮಿ ಸುರಕ್ಷಿತವಾಗಿರಲಿ ಮತ್ತು ಬೆಳೆಗಳಿಗೆ ಸೂಕ್ತ ಬೆಲೆ ಲಭಿಸಲಿದೆ. ರೈತರನ್ನು ಭ್ರಮೆಗೆ ತಳ್ಳುವುದು ಬೇಡ ಎಂದು ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಹೊಸ ಕಾಯ್ದೆ ಅನ್ವಯ ದೇಶಾದ್ಯಂತ ಅಂತರ್ಜಾಲ ತಾಣದ ಮೂಲಕ 1,68,00,000 ರೈತರು ಮತ್ತು 1,51,000 ವರ್ತಕರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ಕೃಷಿ ವಹಿವಾಟು ನಡೆಸಿದ್ದಾರೆ. ಇದರಿಂದ ರೈತರ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಲಭಿಸಲಿದೆ. ಕೃಷಿ ಮಾರುಕಟ್ಟೆ ಒಳಗೆ ಮಾತ್ರವಲ್ಲದೆ ರೈತರು ಮಾರುಕಟ್ಟೆ ಹೊರಗಡೆಯೂ ಬೆಳೆಗಳನ್ನು ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ರೈತರ ಭೂಮಿ ರೈತರಿಗೆ ಇರಲಿದೆ. ಯಾರೂ ರೈತರ ಭೂಮಿಯನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅವರು ತಿಳಿಸಿದರು. ರಾಷ್ಟ್ರ ರಾಜಧಾನಿಯಲ್ಲಿ ನೂತನ ಸಂಸತ್ ಭವನ ನಿರ್ಮಿಸಲು ನಿರ್ಧರಿಸಲಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಮಧ್ಯಾಹ್ನ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ವೈವಿಧ್ಯತೆಯಲ್ಲಿ ಏಕತೆಯ ದೃಷ್ಟಿಕೋನದೊಂದಿಗೆ ದೇಶೀಯ ವಾಸ್ತುಶಿಲ್ಪಕಾರರಿಂದ ಇಂದಿನ ಅಗತ್ಯಕ್ಕೆ ಅನುಗುಣವಾಗಿ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಈ ಭವನವನ್ನು ನಿರ್ಮಿಸಲಾಗುತ್ತಿದ್ದು 971 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಇದು ಆತ್ಮನಿರ್ಭರ ಭಾರತದ ಸಂಕೇತವಾಗಿರಲಿದೆ. ಮುಂದಿನ 100 ವರ್ಷಗಳ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ನೂತನ ಸಂಸತ್ ಭವನ ನಿರ್ಮಿಸಲಾಗುತ್ತಿದೆ. ಹಾಲಿ ಸಂಸತ್ ಭವನಕ್ಕಿಂತ ಹೆಚ್ಚಿನ ಸಮಿತಿ ಕೊಠಡಿಗಳು ಮತ್ತು ರಾಜಕೀಯ ಪಕ್ಷಗಳ ಕಚೇರಿಗಳು ಇದರಲ್ಲಿ ಇರಲಿವೆ. 17,000 ಚದರ ಮೀಟರ್ನಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಸಂಸತ್ ಭವನ ಇಂದಿನ ಸಂಸತ್ ಭವನಕ್ಕಿಂತ ದೊಡ್ಡದಾಗಿರುತ್ತದೆ. ದೇಶ 2022ರಲ್ಲಿ 75ನೇ ಸ್ವಾತಂತ್ರ್ಯೋತ್ಸವ ಆಚರಿಸುವಾಗ ಲೋಕಸಭೆ ಮತ್ತು ರಾಜ್ಯಸಭೆಯ ಕಲಾಪಗಳು ನೂತನ ಸಂಸತ್ ಭವನದಲ್ಲಿ ನಡೆಯಲಿವೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 32,080 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 97,35,850ಕ್ಕೆ ಏರಿಕೆಯಾಗಿದೆ. ಸೋಂಕಿತರ ಚೇತರಿಕೆ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದೆ. ನಿನ್ನೆ 36,635 ಮಂದಿ ಬಿಡುಗಡೆಯಾಗಿದ್ದು, ಒಟ್ಟು 92,15,581 ಸೋಂಕಿತರು ಗುಣಮುಖರಾಗಿದ್ದಾರೆ. ಇದರೊಂದಿಗೆ ಚೇತರಿಕೆ ಪ್ರಮಾಣ 94.66ಕ್ಕೆ ಹೆಚ್ಚಳವಾಗಿದೆ. ಇದುವರೆಗೆ ಒಟ್ಟು 1,41,360 ಮಂದಿ ಸಾವನ್ನಪ್ಪಿದ್ದಾರೆ. ಮರಣ ದರ 1.45ಕ್ಕೆ ತಗ್ಗಿದೆ. 3,88,909 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ 3.89ಕ್ಕೆ ಇಳಿಕೆಯಾಗಿದೆ. ಭಾರತದಲ್ಲಿ ಕಳೆದ ವಾರದಲ್ಲಿ ಕೋವಿಡ್ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಮತ್ತು ಮರಣ ಪ್ರಮಾಣ ದರ ಇಳಿಮುಖವಾಗಿದ್ದು, ವಿಶ್ವದಲ್ಲಿ ಅತ್ಯಂತ ಕಡಿಮೆ ಇದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್ ತಿಳಿಸಿದ್ದಾರೆ. ದೇಶದಲ್ಲಿ ಒಟ್ಟು ದೃಢಪಟ್ಟ ಪ್ರಕರಣಗಳ ಸಂಖ್ಯೆ 97,03,000ವಾಗಿದ್ದು, ಇಂದು 3,83,000 ಸಕ್ರಿಯ ಪ್ರಕರಣಗಳಿವೆ. ಈವರೆಗೆ ಮಾರಕ ಕೋವಿಡ್ಗೆ 1,40,40,000 ಜನರು ಅಸುನೀಗಿದ್ದು, ಈವರೆಗೆ ದೇಶದಲ್ಲಿ 14,88,00,000 ಮಾದರಿ ಪರೀಕ್ಷೆ ನಡೆಸಲಾಗಿದೆ ಎಂದು ಅವರು ವಿವರ ನೀಡಿದರು. ದೇಶದಲ್ಲಿ ಪ್ರತಿ ದಶಲಕ್ಷಕ್ಕೆ 7,031 ಪ್ರಕರಣ ದಾಖಲಾಗಿದ್ದು, ಪ್ರತಿ 10 ಲಕ್ಷ ರೋಗಿಗಳ ಪೈಕಿ 102 ಜನರು ಸಾವಿಗೀಡಾಗಿದ್ದಾರೆ. ಭಾರತ ಪ್ರತಿ 10 ಲಕ್ಷ ಜನರ ಪೈಕಿ 1,07,836 ಪರೀಕ್ಷೆ ನಡೆಸಿದೆ ಎಂದು ಅಂಕಿಅಂಶ ನೀಡಿದರು. ಸಕ್ರಿಯ ಪ್ರಕರಣಗಳ ಪೈಕಿ ಮಹಾರಾಷ್ಟ್ರ 76,852 ಪ್ರಕರಣಗಳೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ, ಕೇರಳದಲ್ಲಿ 59,607, ಕರ್ನಾಟಕದಲ್ಲಿ 24,786 ಪ್ರಕರಣ ಇದೆ ಎಂದು ತಿಳಿಸಿದರು. ದೇಶದಲ್ಲಿ 8 ಕೋವಿಡ್ ಲಸಿಕೆಗಳು ವಿವಿಧ ಹಂತದ ಚಿಕಿತ್ಸಾಲಯ ಪ್ರಯೋಗದಲ್ಲಿದ್ದು, ಇನ್ನು ಕೆಲವೇ ವಾರಗಳಲ್ಲಿ ಬಳಕೆಗೆ ಲಭ್ಯವಾಗುವ ವಿಶ್ವಾಸ ವ್ಯಕ್ತಪಡಿಸಿದರು. ಕೋವಿಡ್ ಲಸಿಕೆ ವಿತರಣೆಯ ಕುರಿತಂತೆ ಕೇಂದ್ರ ಸರ್ಕಾರ ಯೋಜನೆ ರೂಪಿಸಿದ್ದು, ತಂತ್ರಜ್ಞಾನದ ನೆರವು ಪಡೆದು ಸುಗಮ ಲಸಿಕೆ ಹಾಕುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು.
ಲಸಿಕೆ ಕಾರ್ಯಕ್ರಮ ಕೇವಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕರ್ತವ್ಯವಲ್ಲ, ಇದರಲ್ಲಿ ಜನರ ಪಾಲ್ಗೊಳ್ಳುವಿಕೆ ಅತ್ಯಂತ ಮುಖ್ಯವಾಗುತ್ತದೆ ಎಂದು ತಿಳಿಸಿದರು. ಯಾರಿಗೆ ಲಸಿಕೆಯ ಅಗತ್ಯವಿದೆಯೋ ಆ ಎಲ್ಲರಿಗೂ ಲಸಿಕೆ ಹಾಕಲಾಗುವುದು ಎಂದು ತಿಳಿಸಿದರು. सेल्फ रजिस्टर हो जाएंगे और एक इलेक्ट्रॉनिक वैक्सीनेशन सर्टिफिकेट मिलेगा जिसमें QR कोड होता है और बेनिफिशियरी को ये सुविधा होगी कि वो चाहे तो इसको अपने मोबाइल पर रखे, चाहे तो उसका प्रिंट आउट ले ले, चाहे तो उसको डिजी लॉकर में रखे. डिजी लॉकर इंसिडेंटली इज अगेन अ फ्री फैसिलिटी दैट गवर्नमेंट इज प्रोवाइडिंग in collaboration with Ministry of Electronics ಕೋವಿಡ್ ಲಸಿಕೆ ನೀಡಿಕೆಗೆ ಬಹುಹಂತದ ಸಮನ್ವಯ ವ್ಯವಸ್ಥೆ ರೂಪಿಸಲಾಗುತ್ತದೆ ಎಂದ ಅವರು 1 ಕೋಟಿ ಆರೋಗ್ಯ ಕಾರ್ಯಕರ್ತರು, 2 ಕೋಟಿ ಮುಂಚೂಣಿಯ ಕಾರ್ಯಕರ್ತರು ಮತ್ತು 27 ಕೋಟಿ ಆದ್ಯತೆಯ ವಯೋಮಾನದ ನಾಗರಿಕರು ಆದ್ಯತೆಯ ಲಸಿಕಾ ವ್ಯಾಪ್ತಿಗೆ ಬರಲಿದ್ದಾರೆ ಎಂದರು. ಕೋವಿನ್ ಫಲಾನುಭವಿಗಳ ನಿರ್ವಹಣಾ ವೇದಿಕೆಯನ್ನು ರೂಪಿಸಲಾಗಿದ್ದು, ಇದರಲ್ಲಿ ಒಂದು ರಾಜ್ಯದಲ್ಲಿ, ಒಂದು ದಿನದಲ್ಲಿ, ಒಂದು ವಿಭಾಗದಲ್ಲಿ ಎಷ್ಟು ಲಸಿಕೆಯನ್ನು ಎಷ್ಟು ಜನರಿಗೆ, ಎಷ್ಟು ಹೊತ್ತಿನಿಂದ ಎಷ್ಟು ಹೊತ್ತಿನವರೆಗೆ ನೀಡಲಾಗುತ್ತದೆ ಎಂಬ ಎಲ್ಲಾ ವಿವರವೂ ಆಧುನಿಕ ತಂತ್ರಜ್ಞಾನದ ಮೂಲಕ ಲಭ್ಯವಾಗುತ್ತದೆ ಎಂದು ತಿಳಿಸಿದರು. ನೀತಿ ಆಯೋಗದ ಸದಸ್ಯ ವಿಕೆ ಪಾಲ್, ಕೋವಿಡ್ ವಿರುದ್ಧ ಭಾರತ 5 ಹಂತದ ಹೋರಾಟ ನಡೆಸುತ್ತಿದ್ದು, 5ನೇ ಹಂತ ರೋಗ ನಿರೋಧಕ ಶಕ್ತಿ ತರುವ ಲಸಿಕೆ ಕಾರ್ಯಕ್ರಮವಾಗಿದೆ. ಇದರಲ್ಲಿ ಮಹತ್ವದ ಪ್ರಗತಿಯಾಗಿದ್ದು, 3 ಲಸಿಕೆಗಳು ಈಗಾಗಲೇ ಭಾರತೀಯ ಮಹಾ ಔಷಧ ನಿಯಂತ್ರಕರ ಪರಿಶೀಲನೆಯಲ್ಲಿದ್ದು, ಕೆಲವೇ ವಾರಗಳಲ್ಲಿ ಬಳಕೆಗೆ ಸಿಗುವ ವಿಶ್ವಾಸ ವ್ಯಕ್ತಪಡಿಸಿದರು. ದೇಶದಲ್ಲಿ ಲಸಿಕೆ ನೀಡಿಕೆಗೆ ವ್ಯವಸ್ಥಿತ ಸಿದ್ಧತೆ ನಡೆಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. दिस इज अ ग्रेट डेवलपमेंट. ये कॉन्टेक्स्ट हमारा आज एक उम्मीद देता है हमें कि यहाँ तक पहुँच गया है देश भी और साइंस भी, और ये बहुत एक सेटिस्फैक्शन की बात है. और दूसरी बात ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 1280 ಮಂದಿಗೆ ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 8,95,284ಕ್ಕೆ ಏರಿಕೆಯಾಗಿದೆ. ನಿನ್ನೆ 1,060 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೆ ಗುಣಮುಖರಾದವರ ಸಂಖ್ಯೆ ಒಟ್ಟು 8,58,370ಕ್ಕೆ ತಲುಪಿದೆ. ನಿನ್ನೆ 13 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 11,880ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 25,015 ಸಕ್ರಿಯ ಪ್ರಕರಣಗಳಿವೆ. 275 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 88,698 ಮಂದಿಗೆ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,18,78,413 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 638 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,75,163ಕ್ಕೆ ಏರಿಕೆಯಾಗಿದೆ. ಇಂದು 432 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,51,497ಕ್ಕೆ ಏರಿಕೆಯಾಗಿದೆ. ಸದ್ಯ 19,468 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 7 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 4,197 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಫೈಜರ್ ಬಯೋಎನ್ಟೆಕ್ ಅಭಿವೃದ್ಧಿಪಡಿಸಿರುವ ಕೋವಿಡ್-19 ಲಸಿಕೆ ಬಳಕೆಗೆ ಬ್ರಿಟನ್ ಸರ್ಕಾರ ನಿನ್ನೆ ಅನುಮೋದನೆ ನೀಡಿದೆ. ಈ ಮೂಲಕ ಬ್ರಿಟನ್ ಕೋವಿಡ್-19 ಲಸಿಕೆ ಬಳಕೆಗಾಗಿ ಅನುಮೋದನೆ ನೀಡಿದ ಜಗತ್ತಿನ ಪ್ರಥಮ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಲಂಡನ್ನಾದ್ಯಂತ ಸುಮಾರು 70 ಆಸ್ಪತ್ರೆಗಳಲ್ಲಿ 80 ವರ್ಷದ ಮೇಲ್ಪಟ್ಟವರು, ಆರೋಗ್ಯ ಸಿಬ್ಬಂದಿಗೆ ಚುಚ್ಚುಮದ್ದು ನೀಡಲಾಗುತ್ತಿದ್ದು, ಅತ್ಯಂತ ದುರ್ಬಲ ಜನರನ್ನು ರಕ್ಷಿಸಿ ಸಾಮಾನ್ಯ ಜೀವನಕ್ಕೆ ಮರಳಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಕೋವಿಡ್-19 ಲಸಿಕೆ ಪಡೆದ ಭಾರತ ಮೂಲದ 87 ವರ್ಷದ ಡಾ ಹರಿ ಶುಕ್ಲಾ ಎಂಬುವವರು, ಏನೇ ಸಹಾಯ ಮಾಡಲು ನಾನೀಗ ಸಿದ್ಧವಾಗಿದ್ದೇನೆ. 9 ಮೊಮ್ಮಕ್ಕಳೊಂದಿಗೆ ಪ್ರತಿದಿನ ಚಟುವಟಿಕೆಯಿಂದ ಕಾಲ ಕಳೆಯುತ್ತಿದ್ದೇನೆ ಎಂದು ತಿಳಿಸಿದ್ದಾರೆ. ಕೋವಿಡ್-19 ಲಸಿಕೆಯನ್ನು 2 ಚುಚ್ಚುಮದ್ದಾಗಿ ನೀಡಲಾಗುತ್ತದೆ. 21 ದಿನಗಳಲ್ಲಿ 7 ದಿನಗಳ ಅಂತರದಲ್ಲಿ 2ನೇ ಚುಚ್ಚುಮದ್ದು ನೀಡಲಾಗುತ್ತದೆ.
ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನಲ್ಲಿ ಜೇನು ಕೃಷಿಕ ನರಸಿಂಹ ಭಟ್ ಶುದ್ಧ ಹನಿ ಪಾರ್ಕ್ ಅನ್ನು ಆರಂಭಿಸಿದ್ದು ವಿವಿಧ ಬಗೆಯ ಜೇನು ಸಾಕಾಣಿಕೆ ಮಾಡುವುದರ ಜೊತೆಗೆ ದೇಶ ವಿದೇಶಗಳಿಂದ ವೈವಿಧ್ಯಮಯ ಜೇನುತುಪ್ಪಗಳನ್ನು ಸಂಗ್ರಹ ಮಾಡಿದ್ದಾರೆ. ಜೇನಿನಿಂದಾಗುವ ಉಪಯೋಗದ ಬಗ್ಗೆ ಮಾಹಿತಿ ನೀಡಿ ಜನಜಾಗೃತಿ ಮೂಡಿಸುತ್ತಿದ್ದಾರೆ. ಜೇನಿನ ಮೇಣವನ್ನು ಬಳಸಿ ಮೇಣದ ಬತ್ತಿ ಹಾಗೂ ಸೋಪುಗಳಂತಹ ಹಲವಾರು ವಸ್ತುಗಳನ್ನು ತಯಾರಿಸುತ್ತಿದ್ದಾರೆ. ಈ ಪಾರ್ಟಿಗೆ ಫ್ಯಾಮಿಲಿ ರೂಮ್ ಅಂತಾರೆ, ಈ ಪಾರ್ಟಿಗೆ ಸೂಪರ್ ಅಂತಾರೆ. ನಾವು ಯಾವಾಗ ಜೇನುತುಪ್ಪ ತೆಗಿತೇವಲ್ಲ ಅದನ್ನು ನಾವು ಈ ಬಾಕ್ಸಲ್ಲಿಂದ ಮಾತ್ರ ತೆಗೆಯಲ್ಲ, ಎಕ್ಸ್ಟ್ರಾ ಜೇನುತುಪ್ಪ ಏನಿರುತ್ತಲ್ಲ ಅದನ್ನಷ್ಟೇ ನಾವು ತೆಗಿತೀವಿ. ನನ್ನ ಪ್ರಕಾರ ನಮ್ಮ ದೇಶದಲ್ಲಿ ಡಿಡಿ ನ್ಯೂಸ್ನೊಂದಿಗೆ ನರಸಿಂಹ ಭಟ್ ಜನರಿಗೆ ಶುದ್ಧ ಜೇನುತುಪ್ಪ ದೊರಕಬೇಕೆಂಬ ಉದ್ದೇಶದಿಂದ ಹನಿ ಪಾರ್ಕ್ ಅನ್ನು ಆರಂಭಿಸಿದ್ದೇನೆ. ಜೇನು ಸಾಕಾಣಿಕೆಯಿಂದ ಪರಿಸರ ಮತ್ತು ರೈತರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ. ಕೃಷಿಯ ಜೊತೆಗೆ ಜೇನು ಸಾಕಾಣಿಕೆ ಮಾಡುವುದರಿಂದ ಆರ್ಥಿಕವಾಗಿ ಲಾಭ ಪಡೆಯಬಹುದು. ಹನಿ ಪಾರ್ಕ್ ಆರಂಭಿಸಲು ಅರಣ್ಯ ಮತ್ತು ತೋಟಗಾರಿಕಾ ಇಲಾಖೆ ನೆರವು ನೀಡಿದೆ ಎಂದು ತಿಳಿಸಿದರು. ಒಂದು ಜನರಿಗೆ ಇದು ಬೇಕಾಗಿರುವಂತದ್ದೇ ಆಗಿತ್ತು ಅನ್ನುವಂಥ ಭಾವನೆ ನನ್ನಲ್ಲಿ ಮೂಡ್ತಾ ಇದೆ. ಜಗತ್ತಿನಲ್ಲಿ ಎಷ್ಟು ಬಗೆಯ ಜೇನುತುಪ್ಪಗಳಿದಾವೋ ಎಲ್ಲ ಇಲ್ಲಿ ಒಂದು ಕಡೆ ಕೇಂದ್ರೀಕರಿಸುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ. ಈಗಾಗಲೇ ನಾನು ಸುಮಾರು ಒಂದು 30 ದೇಶಗಳಿಂದ ಜೇನುತುಪ್ಪವನ್ನು ಸಂಗ್ರಹ ಮಾಡಿದ್ದೀನಿ. ಹಾಗೆ ಹನಿ ಲೈಬ್ರರಿ ಅಂದ್ರೆ ಇಲ್ಲಿ ಯಾರೇ ಬಂದರೂ ಕೂಡ ಅವರಿಗೆ ಒಂದು ಜೇನಿನ ಬಗ್ಗೆ ಸಮಗ್ರವಾದಂಥ ಒಂದು ಮಾಹಿತಿಯನ್ನು ಕೊಡುವಂತ ಮತ್ತೆ ಅದರ ಬಗ್ಗೆ ತಿಳುವಳಿಕೆ ನೀಡುವಂತ ಒಂದು ಉದ್ದೇಶ ಇದೆ. ಆ ಒಂದು ವಿಚಾರದಲ್ಲೂ ಕೂಡ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ. ಸೊ ಅದರೊಂದಿಗೆ ಹನಿ ಪಾರ್ಕ್ ಅರಣ್ಯ ರಕ್ಷಕ ರಾಮಚಂದ್ರ ಮೆಗಾನಿ ಹನಿ ಪಾರ್ಕ್ ಆರಂಭಿಸಿ ಜನರಲ್ಲಿ ಜೇನು ಸಾಕಾಣಿಕೆ ಮತ್ತು ಜೇನು ಹುಳುವಿನ ವೈಶಿಷ್ಟ್ಯದ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವುದು ಶ್ಲಾಘನೀಯ ಎಂದರು. ಲೋಕಲೈಸ್ ಎಲ್ಲರೂ ಪಡ್ಕೋಬೇಕಂತ ಅವರು ಬೇಡ್ಕೋತಾ ಇದ್ದಾರೆ. ಸೊ ಜೇನು ಕೃಷಿಯನ್ನು ಎಲ್ಲರೂ ಮಾಡಿ ಅದರ ಜೊತೆಗೆ ಜೇನಿನ ಮಹತ್ವವನ್ನು, ಜೇನಿನ ಹುಳುಗಳ ಉಳುವಿಕೆಯನ್ನು, ಪರಿಸರದ ಬಗ್ಗೆ ಜಾಗೃತಿಯನ್ನು ಎಲ್ಲರೂ ಹೊಂದಬೇಕು ಅಂತ ನಮ್ಮ ವಿನಂತಿ. ಹನಿ ಪಾರ್ಕ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪುಷ್ಪ ಎಲ್ಲ ರೀತಿ ಜೇನುತುಪ್ಪಗಳನ್ನು ಸಂಗ್ರಹಿಸಲಾಗಿದ್ದು ಜೇನು ಸಾಕಾಣಿಕೆ ಮತ್ತು ಜೇನಿನ ಉಪಯೋಗದ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಎಂದರು. ಇದ್ರಲ್ಲಿ ನಾವು ನೋಡ್ಬೋದು ರಾಣಿನ ಹೇಗೆ ಜೇನುಳ ಎಲ್ಲ ಕವರ್ ಮಾಡ್ತಾರೆ, ಹೇಗೆ ಅವ್ರ ನೆಟ್ವರ್ಕ್ ನ ತಂದು ಗ್ರಾಹಕಿ ಯದುಲಾ ದೇಸಾಯಿ ಹನಿ ಪಾರ್ಕ್ ವೈವಿಧ್ಯ ಜೇನುಗಳನ್ನು ಒಳಗೊಂಡ ಸುಂದರ ತಾಣವಾಗಿದೆ. ಶುದ್ಧ ಜೇನುತುಪ್ಪ ದೊರಕುವುದರ ಜೊತೆಗೆ ಜೇನಿನ ಬಗ್ಗೆ ಅನೇಕ ಮಾಹಿತಿ ನೀಡುತ್ತಿರುವುದು ಸಂತಸದ ವಿಷಯ ಎಂದರು. हनी खाएंगे तो इतना होता है, लेकिन यहाँ पे डीप नॉलेज मिला और एक्सपीरियंस एकदम एक्सलेंट था और बहुत अच्छा लगा कि आए और वर्थ हुआ हमारे लिए हनी गार्डन देखने का. ನಿವೃತ್ತಿ ಬಳಿಕ ಕ್ರೀಡಾಪಟುಗಳು ಹಾಗೂ ಕ್ರೀಡಾ ಸಮುದಾಯವನ್ನು ಬೆಂಬಲಿಸಿ ಪ್ರೋತ್ಸಾಹಿಸಲು ಹಲವು ನೀತಿಗಳನ್ನು ಕೇಂದ್ರ ಸರ್ಕಾರ ರೂಪಿಸುತ್ತಿದೆ ಎಂದು ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು ನಿನ್ನೆ ತಿಳಿಸಿದ್ದಾರೆ. ವರ್ಚುವಲ್ ಮೂಲಕ ಎಫ್ಐಸಿಸಿಐ ಏರ್ಪಡಿಸಿದ್ದ 10ನೇ ಗ್ಲೋಬಲ್ ಕ್ರೀಡಾ ಶೃಂಗಸಭೆಯಲ್ಲಿ ಅವರು ದೇಶಾದ್ಯಂತ 1,000 ಖೇಲೋ ಇಂಡಿಯಾ ಸಣ್ಣ ಕೇಂದ್ರಗಳನ್ನು ಪ್ರಾರಂಭಿಸಿ ಈ ಮೂಲಕ ನಿವೃತ್ತ ಕ್ರೀಡಾಪಟುಗಳಿಗೆ ಉದ್ಯೋಗ ನೀಡಲು ನಿರ್ಧರಿಸಲಾಗಿದೆ ಎಂದರು. ಉದ್ಯಮ, ವ್ಯವಹಾರ, ಕಾರ್ಪೊರೇಟ್ ಸಂಸ್ಥೆಗಳು ಸರ್ಕಾರದೊಂದಿಗೆ ಕೈಜೋಡಿಸಿದಾಗ ಕ್ರೀಡಾ ವಲಯವನ್ನು ಅಭಿವೃದ್ಧಿಪಡಿಸಲು ಸಹಕಾರಿಯಾಗುತ್ತದೆ. ಆಸ್ಟ್ರೇಲಿಯಾ ಒಲಿಂಪಿಕ್ ಸಮಿತಿಯ ಸಿಇಒ ಮ್ಯಾಟ್ ಕ್ಯಾರೋಲ್ ಹೇಳುವಂತೆ ಆಸ್ಟ್ರೇಲಿಯಾ ಹಾಗೂ ಭಾರತ ಕ್ರೀಡೆಗೆ ಹೆಚ್ಚಿನ ಮಹತ್ವ ನೀಡುತ್ತಿವೆ, ಕ್ರೀಡಾಪಟುಗಳ ಅಭಿವೃದ್ಧಿಗೆ ಕೈಜೋಡಿಸಿವೆ ಎಂದು ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಕಡಲ ತೀರ ಭಾರ್ಗವ ನಡೆದಾಡುವ ವಿಶ್ವಕೋಶ ಎಂದೇ ಖ್ಯಾತಿ ಹೊಂದಿದ್ದ ಸಾಹಿತಿ, ಕಾದಂಬರಿಕಾರ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾ ಶಿವರಾಮ ಕಾರಂತರ ಪುಣ್ಯತಿಥಿಯನ್ನು ಇಂದು ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಟ್ವೀಟ್ ಮಾಡಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಅನುಪಮ ಸಾಹಿತ್ಯ ರಚನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದ ಅಸಾಧಾರಣ ಪ್ರತಿಭೆ, ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜ ಡಾ ಕೆ ಶಿವರಾಮ ಕಾರಂತರ ಪುಣ್ಯತಿಥಿಯಂದು ಅವರಿಗೆ ಶ್ರದ್ಧಾಪೂರ್ವಕ ನಮನಗಳು. ಕನ್ನಡ ಸಾರಸತ್ವ ಲೋಕವನ್ನು ಶ್ರೀಮಂತಗೊಳಿಸುವ ಜೊತೆಗೆ ನಾಡಿನ ವೈಚಾರಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸಿದ ಕಾರಂತರ ಕೊಡುಗೆ ಅನನ್ಯ ಎಂದು ಬಣ್ಣಿಸಿದ್ದಾರೆ. ಆಂಧ್ರಪ್ರದೇಶದ ಎಲ್ಲೂರು ಸುತ್ತಮುತ್ತ ಕಾಣಿಸಿಕೊಂಡಿರುವ ವಿಚಿತ್ರ ಕಾಯಿಲೆಯ ಕುರಿತಂತೆ ಕೇಂದ್ರ ತಂಡ ಅಧ್ಯಯನ ನಡೆಸುತ್ತಿದೆ.
ಈ ವಿಚಿತ್ರ ಕಾಯಿಲೆಯಿಂದ ಕಳೆದ ಕೆಲವು ದಿನಗಳಿಂದ ಮಕ್ಕಳು ಸೇರಿದಂತೆ 514 ಜನರು ಬಳಲುತ್ತಿದ್ದಾರೆ. ಈ ಸಂಬಂಧ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಅವರು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರೊಂದಿಗೆ ಮಾತನಾಡಿ ಎಲ್ಲ ಅಗತ್ಯ ನೆರವು ಒದಗಿಸುವಂತೆ ತಿಳಿಸಿದ್ದಾರೆ. ಈ ಕಾಯಿಲೆಯ ಬಗ್ಗೆ ತಿಳಿಯಲು ರಕ್ತದ ಮಾದರಿಯ ಪರೀಕ್ಷೆ ನಡೆಸಲಾಗುತ್ತಿದೆ. ತಲೆನೋವು, ಮೂರ್ಛೆಯಂತಹ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ ಎಂದು ವೈದ್ಯರು ತಿಳಿಸಿದ್ದಾರೆ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಬಳಿ ಭಾರತೀಯ ಸೇನೆ ಮತ್ತು ಭಯೋತ್ಪಾದಕರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ 2 ಭಯೋತ್ಪಾದಕರನ್ನು ಭಾರತೀಯ ಸೇನೆ ಹತ್ಯೆ ಮಾಡಿದೆ. ಮೃತ ಭಯೋತ್ಪಾದಕರು ಪಾಕಿಸ್ತಾನ ಮೂಲದವರು ಎಂದು ಹೇಳಲಾಗುತ್ತಿದ್ದು, ಸೇನೆ ಯಾವುದೇ ಅಧಿಕೃತ ಪ್ರಕಟಣೆ ಹೊರಡಿಸಿಲ್ಲ. ಇಂದು ಬೆಳಗ್ಗೆ ಸುಮಾರು 5 ಗಂಟೆಗೆ ಕಾರ್ಯಾಚರಣೆ ಆರಂಭಿಸಿದಾಗ ಭಯೋತ್ಪಾದಕರು ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟಿದ್ದಾರೆ. ಸೆನ್ಸೆಕ್ಸ್ ಮುಂಬೈ ಷೇರು ಮಾರುಕಟ್ಟೆಯ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 271 ಅಂಕಗಳ ಏರಿಕೆಯೊಂದಿಗೆ 45,879ರಲ್ಲಿತ್ತು. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 78 ಅಂಕಗಳ ಏರಿಕೆಯೊಂದಿಗೆ 13,471ರಲ್ಲಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಬೆಂಬಲರಹಿತ ಬಂದ್, ದೇಶಾದ್ಯಂತ ಜನಜೀವನ ಸುಗಮ, ರಾಜ್ಯದಲ್ಲೂ ನೀರಸ ಪ್ರತಿಕ್ರಿಯೆ. ರೈತರಿಗೆ ಅನ್ಯಾಯ ಆಗಲು ಬಿಡೋದಿಲ್ಲ, ಬಿಎಸ್ವೈ. ಬೇರೆ ರಾಜ್ಯಗಳಲ್ಲಿ ಅಧ್ಯಯನ, ಮುಖ್ಯಮಂತ್ರಿ. ಬಿಜೆಪಿಯಿಂದ ದೇಶವ್ಯಾಪಿ ರೈತ ಜಾಗೃತಿ ಯಾತ್ರೆ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿಕೆ. ಕೃಷಿ ಸುಧಾರಣೆ ಕಾಯ್ದೆಗಳ ಮಾಹಿತಿ. ಅಧಿವೇಶನ 3 ದಿನ ಕಡಿತ, ಕಲಾಪ ನಾಳೆಯೇ ಅಂತ್ಯ. ಡಿಸೆಂಬರ್ 15ರವರೆಗೂ ನಡೆಯಬೇಕಿದ್ದ ವಿಧಾನಮಂಡಲ, ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಡಿಸೆಂಬರ್ 10ಕ್ಕೆ ಅಂತ್ಯ. 3 ಲಸಿಕೆಗಳಿಗೆ ಶೀಘ್ರ ಅನುಮತಿ, ಕೇಂದ್ರ ಸರ್ಕಾರದಿಂದ ಮಹತ್ವದ ಘೋಷಣೆ. ಲಸಿಕೆ ವಿತರಣೆ ಸಿದ್ಧತೆ ಜೋರು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮೊದಲ ಫೈಜರ್ ಲಸಿಕೆ ಪಡೆದ 90 ವರ್ಷದ ವೃದ್ಧೆ, ಬ್ರಿಟನ್ನಲ್ಲಿ ತುರ್ತು ಬಳಕೆಗೆ ಅನುಮತಿ. ಭಾರತ ಮೂಲದ ವೃದ್ಧ ದಂಪತಿಗೂ ಲಸಿಕೆ. ಗ್ರಾಮ ಪಂಚಾಯಿತಿ ಚುನಾವಣೆಯ ನಂತರ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ, ಸಚಿವ ಕೆ ಗೋಪಾಲಯ್ಯ ಭರವಸೆ. ಹೈವೇ ನಿರ್ಮಾಣಕ್ಕೆ ಸುಪ್ರೀಂ ಗ್ರೀನ್ ಲೈಟ್, ಭೂಮಿ ಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಲು ಕೇಂದ್ರ ಪೂರ್ಣ ಅರ್ಹ. ಎಲ್ಪಿಜಿ ಹೈ ಜಂಪ್, ಪೆಟ್ರೋಲ್ ಲಾಂಗ್ ಜಂಪ್. ಒಂದೇ ಬಾರಿಗೆ 50 ರೂಪಾಯಿ ಹೆಚ್ಚಳ, ಸಬ್ಸಿಡಿ ಹಣ ಖಾತೆಗೆ ಬರುವ ಖಾತರಿ ಇಲ್ಲ. ಕ್ಲೀನ್ ಸ್ವೀಪ್ ಅವಕಾಶ ಕೈಚೆಲ್ಲಿದ ಭಾರತ, 3ನೇ ಟಿ20 ಪಂದ್ಯದಲ್ಲಿ ಸೋಲು, 2-1ರಿಂದ ಸರಣಿ ವಶಪಡಿಸಿಕೊಂಡ ಕೊಹ್ಲಿ ಪಡೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆಯಲ್ಲಿಂದು ಹಲವು ವಿಧೇಯಕಗಳ ಮೇಲೆ ಚರ್ಚೆ ನಿರೀಕ್ಷೆ, ಮುಖ್ಯಮಂತ್ರಿ ಅವರಿಂದ ಸಾಮಾಜಿಕ ವಲಯ ಕುರಿತ ವರದಿ ಮಂಡನೆ. ರೈತರ ಹಿತ ಕಾಪಾಡಲು ನೂತನ ಕೃಷಿ ಕಾನೂನು ಸಹಕಾರಿ, ವದಂತಿಗಳಿಗೆ ಕಿವಿಗೊಡದಂತೆ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಮನವಿ. ನೂತನ ಸಂಸತ್ ಭವನಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆ. ದೇಶೀಯ ವಾಸ್ತುಶಿಲ್ಪ, ಅತ್ಯಾಧುನಿಕ ಸೌಲಭ್ಯ ಸೇರಿ ಹಲವು ವೈಶಿಷ್ಟ್ಯ. ಹಾಗೂ ದೇಶದಲ್ಲಿ ಕ್ರೀಡೆಗಳ ಉತ್ತೇಜನಕ್ಕೆ ಕ್ರಮ, 1,000 ಖೇಲೋ ಇಂಡಿಯಾ ಕೇಂದ್ರ ಸ್ಥಾಪನೆಗೆ ಚಿಂತನೆ. ಕಿರಣ್ ರಿಜಿಜು. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.